ಅವರು ವಿವಿಧ ನಿಗಮ ಮಂಡಳಿಗಳ ಹುದ್ದೆಗಳಿಗೆ ಟೈಮ್ ಟೇಬಲ್ನ ರಿಲೀಸ್ ಮಾಡಿದ್ದಾರೆ. HK ಅವರಿಗೆ ಯಾವಾಗ ಎಕ್ಸಾಮ್ ಇರುತ್ತೆ ಅಂತ ನೋಡಿದರೆ 20 ಡಿಸೆಂಬರ್ 25 ಇಂದ ಇಲ್ಲಿ ಡಿಪಾರ್ಟ್ಮೆಂಟ್ ವೈಸು KE ಅವರು ರಿಲೀಸ್ ಮಾಡಿದ್ದಾರೆ. ಯಾರ್ಯಾರು ಯಾವ ಪೋಸ್ಟಿಗೆ ಅಪ್ಲೈ ಮಾಡಿದ್ದೀರಾ ಇಲ್ಲಿ ನೋಡ್ಕೊಳ್ಳಿ. ಸ್ಪೆಸಿಫಿಕ್ ಪೇಪರು BDSSB ಯಾರ್ಯಾರು ಕಿರಿಯ ಅಭ್ಯಂತರ, ಸಿವಿಲು, ಮೆಕ್ಯಾನಿಕಲ್ಲು, ಎಲೆಕ್ಟ್ರಿಕಲ್ಗೆ ಅಪ್ಲೈ ಮಾಡಿದ್ದೀರಾ ಅವರಿಗೆ 20 ಡಿಸೆಂಬರ್ 25 ಇರುತ್ತೆ. ಮತ್ತು 21 ಡಿಸೆಂಬರ್ 25ಗೆ ಯಾರ್ಯಾರು FDA ಎಕ್ಸಾಮ್ನ ಅಪ್ಲೈ ಮಾಡಿದ್ದೀರಾ ಜನರಲ್ ಪೇಪರ್ 1 ಮತ್ತು ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ನೆಕ್ಸ್ಟು ಇಲ್ಲಿ 24 ಜಾನ್ವರಿ 26ಗೆ ಇಲ್ಲಿ ನೋಡ್ಬೋದು SDA ಎಕ್ಸಾಮು. ಇಲ್ಲಿ ತುಂಬ ಹುದ್ದೆಗಳಿದೆ. ಯಾರ್ಯಾರು ಯಾವ್ದ್ಯಾವ್ದಕ್ಕೆ ಅಪ್ಲೈ ಮಾಡಿದ್ದೀರಾ ಅನ್ನೋದನ್ನ ನೋಡ್ಕೊಳ್ಳಿ. ಆಮೇಲೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ ಯಾವ ಥರ OMR ಶೀಟ್ನ ತುಂಬಬೇಕು. ಮತ್ತು ಇದು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಒಂದು ಸತಿ ಇದನ್ನು ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಆಪ್ಷನ್ಸ್ 5 ಇರುತ್ತೆ. ನೀವು 4 ಆಪ್ಷನ್ಸ್ ABCD ಅಂತ ಇರುತ್ತೆ. ನೀವು ಅದರಲ್ಲಿ ಯಾವುದು ಚೂಸ್ ಮಾಡಿ ಕರೆಕ್ಟ್ ಅಂತ ಹಾಕಬೇಕು. 5 ಇನ್ನು 5ನೇ ಆಪ್ಷನ್ ಬಂದು ಅದು ನೀವು ಆ ಕ್ವಶನ್ನ ಅಟೆಂಪ್ಟ್ ಮಾಡಿದಿರೋ ಇಲ್ವೋ ಅಂತ. ನೀವು ಅಟೆಂಪ್ಟ್ ಮಾಡಿದರೆ ಅದಕ್ಕೆ ಶೇಡ್ ಮಾಡಬೇಕು. ನೀವು ಅಟೆಂಪ್ಟ್ ಮಾಡಿಲ್ಲ ಅಂದರೆ ಅದಕ್ಕೆ ಶೇಡ್ ಮಾಡೋ ಅವಶ್ಯಕತೆ ಇರಲ್ಲ. ನೀವೇನಾದರೂ ಆ ಕ್ವಶನ್ ಅಟೆಂಪ್ಟ್ ಅದಕ್ಕೆ ಶೇಡ್ ಮಾಡಿಲ್ಲ ಅಂದರೆ ಅದು ಕೌಂಟ್ ಆಗೋಲ್ಲ. ಅದು ನೆಗೆಟಿವ್ ಮಾರ್ಕ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, ನೆಕ್ಸ್ಟು ಇಲ್ಲಿ ಇದು HK ಆಯಿತು. ಈಗ ನಾನ್ HK ನೋಡೋದಾದರೆ ಇಲ್ಲಿ ನೋಡ್ಬೋದು. ನಾನ್ HK ಅವರಿಗೆ 10 ಜಾನ್ವರಿ 26ಇಂದ ಇರುತ್ತೆ ಎಕ್ಸಾಮು. ಇಲ್ಲಿ ಕಿರಿಯ ಅಧಿಕಾರಿ, ಕಿರಿಯ ಅಭ್ಯಂತರ, ಸಿವಿಲ್ಲು, ಎಲೆಕ್ಟ್ರಿಕಲ್ಲು, ಮೆಕ್ಯಾನಿಕಲ್ಲು. ಇಲ್ಲಿ ತುಂಬ ಪೋಸ್ಟ್ಸ್ ಇದೆ. ನೀವು ಒಂದು ಸತಿ ನೋಡ್ಕೋಬೇಕು. ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ನೆಕ್ಸ್ಟು 11 ಜಾನ್ವರಿ 26ಗೆ FDA ಇರುತ್ತೆ. ಆಮೇಲೆ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಇಲ್ಲಿ FDA ಎಕ್ಸಾಮು ತುಂಬ ಗ್ರಂಥಪಾಲಕ, ಕಿರಿಯ ಅಭ್ಯಂತರ, ಸಿವಿಲ್ಲು, ಗ್ರೂಪ್ C ಎಕ್ಸಾಮ್ಸ್ ತುಂಬ ಇದೆ. ನೆಕ್ಸ್ಟು 12 ಜಾನ್ವರಿ 26ಗೆ ಕಮ್ಯುನಿಕೇಷನ್ ಇದು ಸ್ಪೆಸಿಫಿಕ್ ಪೇಪರು ಕಿರಿಯ ಅಧಿಕಾರಿ, ಉತ್ಪಾದನೆ ಮತ್ತು ನಿರ್ವಾಹಕ, ಕಿರಿಯ ಅಧಿಕಾರಿ, ಸಾಮಗ್ರಿ ಮತ್ತು ಉಗ್ರಾಹಣ ಇದಿರುತ್ತೆ. ನೆಕ್ಸ್ಟ್ ಬಂದು 25 ಜಾನ್ವರಿ 26ಗೆ SDA ಎಕ್ಸಾಮ್ ಇರುತ್ತೆ. ಇಲ್ಲಿ ತುಂಬ ಇಲಾಖೆಗಳಿದೆ, ನೀವು ನೋಡ್ಕೊಳ್ಳಿ. ಜನರಲ್ ಪೇಪರು ಮತ್ತು ಕಮ್ಯುನಿಕೇಷನ್ ಪೇಪರ್ ಇದೆ. ಸೇಮ್ ಅಲ್ಲಿ ಯಾವ ಥರ ನೆಗೆಟಿವ್ ಮಾರ್ಕಿಂಗ್ ಇರುತ್ತೋ ಸೇಮ್ ಇಲ್ಲೂ ಅದೇ ಇರುತ್ತೆ. ಇಲ್ಲೊಂದು ಸತಿ ಚೆಕ್ ಮಾಡ್ಕೊಳ್ಳಿ. ಯಾರ್ಯಾರು ಪ್ರಿಪ್ರೇಷನ್ ಮಾಡ್ತಿದ್ದೀರೋ ನೀವು ಪ್ರಿಪ್ರೇಷನ್ನ ಸ್ಟ್ರಾಂಗಾಗಿ ಮಾಡಬೇಕು. ಎಕ್ಸಾಮ್ ಇನ್ನು 1 ಮಂತ್ ಅಷ್ಟೇ ಇರೋದು HK ಅವರಿಗೆ. ನಾನ್ HK ಅವರಿಗೆ 1.5 ಮಂತ್ಸ್ ಸಿಗ್ಬೋದೇನೋ ಅಷ್ಟೇ. ಚೆನ್ನಾಗಿ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರಾ ನೋಡ್ಕೊಳ್ಳಿ. ಇದು ವ್ಯಾಲಿಡ್ ಮಾಹಿತಿ ಇರುತ್ತೆ. KE ಅವರೇ ಪ್ರೆಸ್ ಮೀಟಲ್ಲಿ ಹೇಳಿರೋ ಅಂಥದ್ದು. ಇಲ್ಲಿ ನೋಡ್ಬೋದು. ಚೆನ್ನಾಗಿ ಜನರಲ್ ಪೇಪರು ಮತ್ತು ಕಮ್ಯುನಿಕೇಷನ್ ಪೇಪರ್ನ ಓದ್ಕೊಳ್ಳಿ. ಯಾರ್ಯಾರು ಇಂಜಿನಿಯರಿಂಗು, ಡಿಪ್ಲೊಮೊ ಅಪ್ಲೈ ಮಾಡಿರ್ತೀರ ಅವರು ಒಂದು ಸ್ವಲ್ಪ ಜನರಲ್ ಪೇಪರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮತ್ತು ಸ್ಪೆಸಿಫಿಕ್ ಪೇಪರ್ನು ಓದ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಎಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.